ಹಾಯ್ ಆಲ್ ವೆಲ್ಕಮ್ ಬ್ಯಾಕ್ ಟು ನೀಡಲ್ ಆ್ಯಂಡ್ ಕ್ರಾಫ್ಟ್. ಇವತ್ತಿನ ವಿಡಿಯೋದಲ್ಲಿ ಬೀಡ್ಸ್ನ ಯೂಸ್ ಮಾಡಿ ಕ್ರೂಶಿ ಡಿಸೈನ್ನ ವರ್ಕ್ ಮಾಡಿ ತೋರಿಸ್ತಾ ಇದ್ದೀನಿ. ಇಲ್ಲಿ ನಾನು 0 ಸೈಜ್ ಗೋಲ್ಡ್ ಬೀಡ್ಸನ್ನು 6 ದಾರಕ್ಕೆ ಮುಂಚೆನೇ ಆ್ಯಡ್ ಮಾಡಿ ಇಟ್ಕೊಂಡಿದ್ದೀನಿ. ಜೊತೆಗೆ ಸೇಮ್ ಸೈಜ್ ಬೀಡ್ಸನ್ನು ತೊಗೊಂಡಿದ್ದೀನಿ ಒಂದು ಬೌಲಲ್ಲಿ. ಸೊ ನಾವು ಯಾವ ಸೈಜ್ ಬೀಡನ್ನು ದಾರದಲ್ಲಿ ಆ್ಯಡ್ ಮಾಡಿರ್ತೀವಿ ಸೇಮ್ ಸೈಜ್ ಬೀಡ್ಸನ್ನು ಮತ್ತೆ ತೊಗೊಬೇಕಾಗುತ್ತೆ. ಆ್ಯಂಡ್ ಇಲ್ಲಿ ನಾನು ನೀಡಲ್ ನಂಬರ್ 12 ಯೂಸ್ ಮಾಡ್ತಾ ಇದ್ದೀನಿ. ಬಿಕಾಸ್ 0 ಸೈಜ್ ಬೀಡ್ ಆಗಿರೋದ್ರಿಂದ 10 ಮತ್ತು 11 ಎರಡರಲ್ಲೂ ಕೂಡ ಈ 0 ಸೈಜ್ ಬೀಡ್ ಇನ್ಸರ್ಟ್ ಆಗಲ್ಲ. ಹಾಗಾಗಿ ನೀಡಲ್ ನಂಬರ್ 12 0.6 mm ಅನ್ನು ಯೂಸ್ ಮಾಡ್ತಾ ಇದ್ದೀನಿ. ಸೊ ನೀಡಲ್ ನಂಬರ್ 12 ಯೂಸ್ ಮಾಡ್ತಾ ಇದ್ದೀನಿ. ನಾನು ಮತ್ತೆ ಹೇಳ್ತಾ ಇದ್ದೀನಿ ಬಿಕಾಸ್ ತುಂಬ ಜನ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಕೇಳ್ತೀರಾ. ಹಾಗಾಗಿ ಜೊತೆಗೆ ಒಂದು ಸ್ಯಾಂಪಲ್ ಲೇಸ್ ಮೇಲೆ ಇವತ್ತಿನ ಡಿಸೈನ್ನ ವರ್ಕ್ ಮಾಡ್ತಾ ಇದ್ದೀನಿ. ಸೊ ಈ ಡಿಸೈನ್ ವಿತೌಟ್ ಟ್ಯಾಸಲ್ಸ್ ಬರುತ್ತೆ. ವಿತೌಟ್ ಟ್ಯಾಸಲ್ಸ್ ಆದ್ರೂ ಇಲ್ಲಿ ಬೀಡ್ಸ್ನ ಯೂಸ್ ಮಾಡಿ ಒಂದು ಹ್ಯಾಂಗಿಂಗ್ ಟ್ಯಾಸಲ್ನ ವರ್ಕ್ ಮಾಡ್ತೀವಿ. ಸೊ ಇವಾಗ ಡಿಸೈನ್ನ ಸ್ಟಾರ್ಟ್ ಮಾಡ್ಕೊಳ್ಳೋಣ. ಲೇಸ್ ರೈಟ್ ಸೈಡಿಂದಲೇ ನಾನು ಡಿಸೈನ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಫಸ್ಟ್ ಈ ರೀತಿ ಒಂದು ನಾಟ್ ಫಿಕ್ಸ್ ಮಾಡಬೇಕು. ಸೊ ಫಸ್ಟ್ ಒಂದು ನಾಟ್ ಫಿಕ್ಸ್ ಆದಮೇಲೆ 2 ಚೈನ್ಸನ್ನು ಹಾಕ್ಕೊಳ್ಬೇಕು. ಸೊ 2 ಚೈನ್ಸ್ ಹಾಕಿ ನಾವೇನು ದಾರದಲ್ಲಿ ಬೀಡ್ಸ್ನ ಆ್ಯಡ್ ಮಾಡಿರ್ತೀವಿ ಅದರಲ್ಲಿ ಒಂದು ಬೀಡನ್ನು ಮುಂದೆ ತೊಗೊಂಡು ಹಾಗೆ ಇವಾಗ ನೀಡಲಿಂದ ಕೂಡ ಇನ್ನೂ ಒಂದು ಬೀಡನ್ನು ಇನ್ಸರ್ಟ್ ಮಾಡಬೇಕು. ಸೊ 2 ಬೀಡ್ ಕೂಡ ಸೇಮ್ ಸೈಜ್ ಇದೆ. ಸೊ ನೀಡಲಿಂದ ಕೂಡ ನಾನು ಬೀಡನ್ನು ಇನ್ಸರ್ಟ್ ಮಾಡ್ತೀನಿ. ತುಂಬ ಸ್ಮಾಲ್ ಸೈಜ್ ಆಗಿರೋದ್ರಿಂದ ಸ್ಟಾರ್ಟಿಂಗ್ ನೀವು ವರ್ಕ್ ಮಾಡಬೇಕಾದ್ರೆ ಸ್ವಲ್ಪ ನಿಮಗೆ ಕಷ್ಟ ಆಗ್ಬೋದು. ದಟ್ ಈಸ್ ದ ರೀಸನ್ ನೀಡಲ್ ನಂಬರ್ 12 ಯೂಸ್ ಮಾಡ್ಕೊಳ್ಳಿ. ಸೊ ಈ ರೀತಿ 2 ಬೀಡ್ಸನ್ನು ಈ ಥರ ಆ್ಯಡ್ ಮಾಡಿದ್ಮೇಲೆ ಈಗ ಕಂಬ ವರ್ಕ್ ಮಾಡಬೇಕು. ನೀಡಲ್ ಮೇಲೆ ಒಂದು ಸಲ ಹೀಗೆ ದಾರ ತಗೊಂಡು ನಾನೇನು ಲಾಕ್ ಮಾಡಿದೆ ಅದ್ರ ಪಕ್ಕದಲ್ಲೇ ನೀಡಲ್ನ ಇನ್ಸರ್ಟ್ ಮಾಡಿಕೊಂಡು ಈ ರೀತಿ ನಿಧಾನವಾಗಿ ನೀಡಲ್ನ ಇನ್ಸರ್ಟ್ ಮಾಡಿ ದಾರ ತರ್ತೀವಿ. ಇಲ್ಲಿ ದಾರದಿಂದ ಬೀಡನ್ನ ಆ್ಯಡ್ ಮಾಡಿದ್ವಲ್ಲ ಅದು ಫಸ್ಟಲ್ಲಿರುತ್ತೆ. ಆ ಬೀಡನ್ನ ಸ್ವಲ್ಪ ಮುಂದೆ ಮಾಡಿ ಫಸ್ಟ್ 2 ಲೂಪಿಂದ 1 ಮಾಡಬೇಕು. ಆಮೇಲೆ ಇನ್ನೂ ಒಂದು ಬೀಡ್ ಇರುತ್ತೆ ಅಲ್ಲೇ. ಸೊ ಅದು ಹಾಗೆ ಇರಲಿ. ಇಲ್ಲಿ ಇನ್ನೂ 2 ಲೂಪ್ ಇರುತ್ತೆ ಅಲ್ವಾ, 2 ಲೂಪಿಂದ 1 ಮಾಡಬೇಕು. ಈ ರೀತಿ ವರ್ಕ್ ಮಾಡಿದಾಗ ಬೀಡ್ಸು ಒಂದ್ರ ಮೇಲೆ ಒಂದು ಪ್ಲೇಸ್ ಆಗುತ್ತೆ. ಸೊ ಇದು ಫಸ್ಟ್ ಕಂಬ ಆಯಿತು. ಮತ್ತು ನೆಕ್ಸ್ಟ್ ಕಂಬಗೂ ಬೀಡ್ಸ್ ಬರುತ್ತೆ. ಸೊ ದಾರದಲ್ಲಿ ನಾವೇನು ಬೀಡ್ಸ್ ಆ್ಯಡ್ ಮಾಡ್ತೀವಿ ಅದರಲ್ಲಿ ಒಂದು ಬೀಡನ್ನ ಮುಂದೆ ತೊಗೊಂಡು ನೀಡಲಿಂದ ಕೂಡ ಒಂದು ಬೀಡನ್ನು ಆ್ಯಡ್ ಮಾಡಬೇಕು. ಆವಾಗ 2 ಬೀಡ್ಸ್ ಕೂಡ ಒಂದೇ ಪಾಯಿಂಟಲ್ಲಿ ಅಲ್ಲಿ ಮೀಟ್ ಆಗುತ್ತೆ. ಸೊ ಈ ರೀತಿ 2 ಬೀಡ್ಸ್ ಕೂಡ ಪಕ್ಕದಲ್ಲಿ ಬರುತ್ತೆ. ಈಗೇನು ಮಾಡಬೇಕು, ನೀಡಲ್ ಮೇಲೆ ಒಂದು ಸಲ ದಾರ ತೊಗೊಂಡು ನಾನು ಪ್ರೀವಿಯಸ್ ಕಂಬ ಮಾಡಿದ್ದೆ ಅಲ್ವಾ, ಸೊ ಅದ್ರ ಪಕ್ಕದಲ್ಲೇ ಬೇಕಿದ್ರೆ 0.1 mm ಅಷ್ಟು ಗ್ಯಾಪ್ ಕೊಡ್ಬೋದು. ಪಕ್ಕದಲ್ಲೇ ನೀಡಲ್ನ ಇನ್ಸರ್ಟ್ ಮಾಡಿ ದಾರ ತರ್ತೀವಿ. ಫಸ್ಟ್ ಬೀಡ್ ಇರೋದನ್ನು ಮುಂದೆ ಮಾಡಿ 2 ಲೂಪಿಂದ 1 ಮಾಡಬೇಕು. ಇದಾದಮೇಲೆ ಇನ್ನೂ ಒಂದು ಬೀಡ್ ಇರುತ್ತೆ ಅದು ಹಾಗೆ ಇರಲಿ. ಅಲ್ಲಿ 2 ಲೂಪ್ ಇರುತ್ತೆ ಅಲ್ವಾ, 2 ಲೂಪಿಂದ 1 ಮಾಡಿಕೊಂಡ್ರೆ ಈ ಥರ ಬೀಡ್ಸ್ ಬಂದು ಒಂದರ ಮೇಲೆ ಒಂದು ಪ್ಲೇಸ್ ಆಗುತ್ತೆ. 2 ಕಂಬ ಆಯಿತು. ಈ ಥರ ನಾವು 4 ಕಂಬನ ವರ್ಕ್ ಮಾಡಬೇಕು. ದಾರದಲ್ಲಿರೋ ಬೀಡ್ಸಲ್ಲಿ ಒಂದು ಬೀಡನ್ನು ಮುಂದೆ ತೊಗೊಂಡೆ ಹಾಗೆ ನೀಡಲಿಂದ ಕೂಡ ಒಂದು ಬೀಡನ್ನು ಆ್ಯಡ್ ಮಾಡ್ತೀನಿ. ಸೊ ಈ ರೀತಿ 2 ಬೀಡ್ಸನ್ನು ಆ್ಯಡ್ ಮಾಡ್ಕೊಂಡ್ಮೇಲೆ ನೀಡಲ್ ಮೇಲೆ ಒಂದು ಸಲ ದಾರ ತೊಗೊಂಡು ಪ್ರೀವಿಯಸ್ ಕಂಬ ಮಾಡಿದ್ವಿ ಅಲ್ಲಿಂದ ಸ್ವಲ್ಪ ಬೇಕಿದ್ರೆ 0.1 mm ಅಷ್ಟು ಗ್ಯಾಪ್ ಕೊಟ್ಟು ನೀಡಲ್ನ ಇನ್ಸರ್ಟ್ ಮಾಡಿ ದಾರ ತೊಗೊಳ್ಳಿ. ಇಲ್ಲಿ ಫಸ್ಟ್ ಏನು ಬೀಡ್ ಇರುತ್ತೆ ಅದನ್ನು ಮುಂದೆ ಮಾಡಿ 2 ಲೂಪಿಂದ 1 ಮಾಡಬೇಕು. ಮತ್ತು ನೆಕ್ಸ್ಟ್ ಏನು ಬೀಡ್ ಇರುತ್ತೆ ಅದು ಹಾಗೆ ಇರಲಿ, ಅಲ್ಲಿಂದ 2 ಲೂಪಿಂದ 1 ಮಾಡ್ಕೊಬೇಕು. ಸೊ ತುಂಬ ಚೆನ್ನಾಗಿ ಬರುತ್ತೆ ಡಿಸೈನ್. ಟ್ಯಾಸಲ್ ಇಲ್ಲ ಅಂದ್ರೂ ತುಂಬಾ ಲುಕ್ ವೈಸಲ್ಲಿ ಚೆನ್ನಾಗಿ ಕಾಣಿಸುತ್ತೆ. ನೀವು ಕೊನೆವರೆಗೂ ವಿಡಿಯೋನ ನೋಡಿ ನಿಮಗೆ ಗೊತ್ತಾಗುತ್ತೆ. ಸೊ ಇವಾಗ ಮತ್ತೆ ಒಂದು ಬೀಡನ್ನು ಹೀಗೆ ಇನ್ಸರ್ಟ್ ಮಾಡ್ಕೊಂಡಿದ್ದೀನಿ. ಆ್ಯಂಡ್ ಇವಾಗ ಒಂದು ಕಂಬ ವರ್ಕ್ ಮಾಡಬೇಕು. ಕಂಬ ವರ್ಕ್ ಮಾಡಬೇಕಾದ್ರೆ ಫಸ್ಟ್ ಇರೋ ಒಂದು ಬೀಡನ್ನು ಮುಂದೆ ತೊಗೊಂಡು 2 ಲೂಪಿಂದ 1 ಮಾಡ್ಕೊಳ್ಳಿ. ಮತ್ತು ಇನ್ನೂ ಒಂದು ಬೀಡ್ ಹಾಗೆ ಇರಲಿ, ಅಲ್ಲಿ 2 ಲೂಪ್ ಇರುತ್ತೆ ನೀಡಲ್ ಮೇಲೆ 2 ಲೂಪಿಂದ 1 ಮಾಡ್ಕೊಬೇಕು. ಈ ಥರ ಟೋಟಲ್ಲಾಗಿ 4 ಕಂಬ ಬರುತ್ತೆ. 4 ಕಂಬಕ್ಕೂ 2 ಬೀಡ್ಸ್ ಬರುತ್ತೆ. ಸೊ ಟೋಟಲಾಗಿ 8 ಬೀಡ್ಸ್ ಆಯಿತು. ಇಲ್ಲಿಂದ ಮತ್ತೆ 4 ಚೈನ್ಸ್. ಸೊ 4 ಚೈನ್ಸ್ ಹಾಕಿ ಮತ್ತು ಕಂಬ ವರ್ಕ್ ಮಾಡಬೇಕು. ಸೊ 4 ಚೈನ್ಸ್ ಹಾಕಿದ್ಮೇಲೆ ದಾರದಲ್ಲಿ ಬೀಡ್ಸ್ ಇರುತ್ತೆ ಅಲ್ವಾ, ಅದರಲ್ಲಿ ಒಂದು ಬೀಡನ್ನ ಮುಂದೆ ತೊಗೊಳ್ಳಿ ಹಾಗೆ ನೀಡಲಿಂದ ಕೂಡ ಒಂದು ಬೀಡನ್ನು ಆ್ಯಡ್ ಮಾಡಬೇಕು. ಈಸಿಯಾಗಿದೆ ವರ್ಕ್ ಮಾಡೋಕ್ಕೆ. ಬಿಗಿನರ್ಸ್ ಕೂಡ ಖಂಡಿತ ಟ್ರೈ ಮಾಡ್ಬೋದು ಈ ಡಿಸೈನ್ನ. ಸೊ ಈ ರೀತಿ 2 ಬೀಡ್ಸ್ ಆ್ಯಡ್ ಮಾಡ್ಕೊಂಡಿದ ನಂತರ ಅಂದರೆ 2 ಬೀಡ್ಸು ಒಂದೇ ಪ್ಲೇಸಲ್ಲಿ ಮೀಟ್ ಆಗುತ್ತೆ. ಈಗೇನು ಮಾಡಬೇಕು, ನೀಡಲ್ ಮೇಲೆ ಒಂದು ಸಲ ದಾರ ತೊಗೊಂಡು ಕಂಬ ವರ್ಕ್ ಮಾಡಬೇಕು. ಈ 4 ಚೈನ್ ನಾವೇನು ವರ್ಕ್ ಮಾಡಿದ್ದೀವಿ ಅದನ್ನು ಕರೆಕ್ಟಾಗಿ ಫ್ಲ್ಯಾಟಾಗಿ ಪ್ಲೇಸ್ ಮಾಡಬೇಕು. ಕರೆಕ್ಟಾಗಿ ಅದು ಎಲ್ಲಿಗೆ ರೀಚ್ ಆಗ್ತಾ ಇದೆಯೋ ಎಕ್ಸಾಕ್ಟ್ ಪಾಯಿಂಟಲ್ಲಿ ನಾವು ಕಂಬನ ವರ್ಕ್ ಮಾಡಬೇಕು. ಕಂಬ ವರ್ಕ್ ಮಾಡಬೇಕಾದ್ರೆ ಫಸ್ಟ್ ಒಂದು ಬೀಡನ್ನು ಮುಂದೆ ತೊಗೊಂಡು 2 ಲೂಪಿಂದ 1 ಮಾಡಿ ಮತ್ತು ಇನ್ನು 2 ಲೂಪಿಂದ 1 ಮಾಡ್ಕೊಬೇಕು. ಸೊ ಇದೇ ಥರ ಬರುತ್ತೆ. 4 ಕಂಬ 4 ಚೈನ್, 4 ಕಂಬ 4 ಚೈನ್, ಹಾಗೆ ಕಂಬಗಳಿಗೆ 2 ಬೀಡ್ಸ್ ಬರುತ್ತೆ. ಸೊ ಇದೇ ಥರ ನಾನು ಎಂಡ್ವರೆಗೂ ಕಂಪ್ಲೀಟ್ ಮಾಡಿ ನೆಕ್ಸ್ಟ್ ಸ್ಟೆಪ್ ಹೇಗೆ ಅಂತ ತೋರಿಸ್ತೀನಿ. ಸೊ ನೋಡಿ ಈ ರೀತಿ ಕಂಪ್ಲೀಟ್ ಆಗಿದೆ. ಇಲ್ಲಿ ನೀವು ಬೇಕಾದರೆ
ಥ್ರೆಡ್ ಕಲರ್ನ ಚೇಂಜ್ ಮಾಡ್ಕೊಳ್ಬೋದು, ಬಟ್ ನಾನು ಸೇಮ್ ಕಲರ್ ಥ್ರೆಡಿಂದ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಹಾಗೆ ನೀಡಲ್ ಕೂಡ ಇಲ್ಲಿ ನೀವು ಚೇಂಜ್ ಮಾಡ್ಬೋದು, ಬಿಕಾಸ್ ಇಲ್ಲಿ ಯಾವುದೇ ಥರ ಬೀಡ್ಸ್ ಬರೋದಿಲ್ಲ, ಬಟ್ ನಾನು ಸೇಮ್ ನೀಡಲಿಂದ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಸೊ ಟರ್ನ್ ಮಾಡಿದ್ಮೇಲೆ ಫಸ್ಟ್ ಬೀಡ್ ಆದಮೇಲೆ ಗ್ಯಾಪ್ ಇರುತ್ತೆ, ಅಲ್ಲಿ ಒಂದು ಸಿಂಗಲ್ ಕ್ರೋಶಿನ ಮಾಡ್ಕೊತೀನಿ. ಅದಾದಮೇಲೆ ಸೆಕೆಂಡ್ ಬೀಡ್ ಆದಮೇಲೆ ಒಂದು ಗ್ಯಾಪ್ ಇರುತ್ತೆ ಅಲ್ವಾ, ಅಲ್ಲಿ ಸಿಂಗಲ್ ಕ್ರೋಶಿನ ಮಾಡ್ಕೊತೀನಿ. ಈ ರೀತಿ 2 ಬೀಡ್ಸ್ ಆದಮೇಲೆ ಅಲ್ಲಿಂದ ಡೈರೆಕ್ಟಾಗಿ ಈ 4 ಚೈನ್ ಗ್ಯಾಪ್ ಏನಿದೆ ಅಲ್ವಾ, ಅಲ್ಲಿಗೆ ಡಬಲ್ ಕ್ರೋಶಿನ ವರ್ಕ್ ಮಾಡ್ತೀನಿ. ನೀಡದ ಮೇಲೆ ಒಂದು ಸಲ ಹೀಗೆ ದಾರ ತಗೊಂಡು ಆ 4 ಚೈನ್ ಗ್ಯಾಪಲ್ಲಿ ಇನ್ಸರ್ಟ್ ಮಾಡಿ ದಾರ ತರ್ತೀವಿ. ಫಸ್ಟ್ 2 ಲೂಪಿಂದ ಒಂದು, ನೆಕ್ಸ್ಟ್ 2 ಲೂಪಿಂದ ಒಂದು, ಈ ರೀತಿಯಾಗಿ ಡಬಲ್ ಕ್ರೋಶೀಸ್ನ ವರ್ಕ್ ಮಾಡಬೇಕು. ಇಲ್ಲಿ ಡಬಲ್ ಕ್ರೋಶೀಸ್ ಮಾಡಬೇಕಾದ್ರೆ ಯಾವುದೇ ಥರ ಎಕ್ಸ್ಟ್ರಾ ಬೀಡ್ಸನ್ನು ಆ್ಯಡ್ ಮಾಡ್ತಾ ಇಲ್ಲ. ಅಲ್ಲಿ ಕಂಬಗಳಲ್ಲಿ ಏನು ಬೀಡ್ಸ್ ಇದೆ ಸೊ ಅಷ್ಟೇ ಸಾಕು ಅಂತ ಇಲ್ಲಿ ಯಾವುದೇ ಥರ ಬೀಡ್ಸನ್ನು ಆ್ಯಡ್ ಮಾಡ್ತಾ ಇಲ್ಲ. ಈ 4 ಚೈನ್ ಗ್ಯಾಪಲ್ಲಿ ಎಷ್ಟು ಡಬಲ್ ಕ್ರೋಶೀಸ್ ಇಡಿಸುತ್ತೆ ಅಂತ ನೋಡಿಕೊಂಡು ನೀವು ಅಷ್ಟು ಡಬಲ್ ಕ್ರೋಶೀಸ್ನ ಹಾಕೊಬೋದು. ಇಷ್ಟೇ ಹಾಕಬೇಕು ಅಂತ ಕೌಂಟಿಂಗ್ ಏನಿಲ್ಲ, ಬಟ್ ನೀವು ಫಸ್ಟ್ 4 ಚೈನ್ ಗ್ಯಾಪಲ್ಲಿ ಎಷ್ಟು ಡಬಲ್ ಕ್ರೋಶೀಸ್ ಹಾಕ್ತೀರಾ ಸೊ ಪ್ರತಿ ಸಲ 4 ಚೈನ್ ಗ್ಯಾಪಲ್ಲೂ ಸೇಮ್ ನಂಬರ್ ಆಫ್ ಡಬಲ್ ಕ್ರೋಶೀಸ್ನ ವರ್ಕ್ ಮಾಡಬೇಕು. ಆ್ಯಂಡ್ ಇಲ್ಲಿ ಡಬಲ್ ಕ್ರೋಶೆ ಬದಲು ನೀವು ಟ್ರಿಬಲ್ ಕ್ರೋಶೆ ಕೂಡ ಟ್ರೈ ಮಾಡ್ಬೋದು, ಅದನ್ನು ಚೆನ್ನಾಗಿ ಕಾಣಿಸುತ್ತೆ. ಸ್ವಲ್ಪ ಡಿಸೈನ್ ಕ್ವಿಕ್ಕಾಗಿ ಮುಗಿಬೇಕು ಅಂದರೆ ನೀವು ಡಬಲ್ ಕ್ರೋಶೀಸ್ ಹಾಕಿದ್ರೆ ಸ್ವಲ್ಪ ಬೇಗ ಡಿಸೈನ್ ಕಂಪ್ಲೀಟ್ ಆಗುತ್ತೆ. ಆ್ಯಂಡ್ ಈ ಸ್ಟೆಪ್ಪನ್ನು ನಾನು ರಾಂಗ್ ಸೈಡಿಂದ ವರ್ಕ್ ಮಾಡ್ತಾ ಇರೋದು. ಬೇಕಾದರೆ ನೀವು ದಾರನ ಟ್ರಿಮ್ ಮಾಡಿಕೊಂಡು ಮತ್ತು ಫಸ್ಟಿಂದ ಅಂದರೆ ಫ್ರಂಟಿಂದನೇ ಡಿಸೈನ ಕೂಡ ಸ್ಟಾರ್ಟ್ ಮಾಡ್ಬೋದು. ಇಲ್ಲಿ ನಾನು ಟೋಟಲ್ ಆಗಿ 12 ಡಬಲ್ ಕ್ರೋಶೇಸ್ನ ವರ್ಕ್ ಮಾಡ್ಕೊಂಡಿದ್ದೀನಿ. ಸೊ ಇದು ರಾಂಗ್ ಸೈಡ್ ಆ್ಯಂಡ್ ರೈಟ್ ಸೈಡಿಂದ ಈ ರೀತಿ ಡಿಸೈನ್ ಕಾಣಿಸುತ್ತೆ. ಸೊ ಚೆನ್ನಾಗಿ ಬರುತ್ತೆ. ಯೂಶ್ವಲಾಗಿ ನಾವು ಡಬಲ್ ಕ್ರೋಶೇಸ್ನ ರೈಟ್ ಸೈಡಿಂದನೇ ವರ್ಕ್ ಮಾಡ್ತೀವಿ. ಸೊ ಇಲ್ಲಿ ಸ್ವಲ್ಪ ರಾಂಗ್ ಸೈಡಿಂದ ಮಾಡಿದ್ದೀವಿ ಅಷ್ಟೇ. ಆ್ಯಂಡ್ ಅಲ್ಲಿಂದ ಡೈರೆಕ್ಟಾಗಿ ಈ ನೆಕ್ಸ್ಟ್ 4 ಚೈನ್ ಬ್ಲಾಕ್ ಏನಿದೆ ಅಲ್ವಾ ಸೊ ಅಲ್ಲಿಗೆ ಮತ್ತೆ ಡಬಲ್ ಕ್ರೋಶೇಸ್ನ ಸ್ಟಾರ್ಟ್ ಮಾಡಬೇಕು. ಸೊ ಈ 4 ಚೈನ್ ಗ್ಯಾಪಲ್ಲಿ ಡಬಲ್ ಕ್ರೋಶೇಸ್ ಮಾಡ್ಕೊಬೇಕು. ಅದಾದಮೇಲೆ 2 ಕಂಬ ಆದಮೇಲೆ ಸಿಂಗಲ್ ಕ್ರೋಶೆಯಿಂದ ಅದನ್ನು ಫಿಕ್ಸ್ ಮಾಡ್ಕೊಬೇಕು ಡಬಲ್ ಕ್ರೋಶೇನ. ಮತ್ತು ಅಲ್ಲಿಂದನೇ ನೆಕ್ಸ್ಟ್ 4 ಚೈನ್ ಗ್ಯಾಪಲ್ಲಿ ಆರ್ಚನ್ನು ಮಾಡ್ಕೊಬೇಕು. ಸೊ ಈ ರೀತಿ ಡಿಸೈನ್ ಬರುತ್ತೆ. ಸೊ ನಾನು ಎಂಡ್ವರೆಗೂ ಕಂಪ್ಲೀಟ್ ಮಾಡ್ತೀನಿ ಆ್ಯಂಡ್ ಲಾಸ್ಟಲ್ಲಿ ಯಾವ ರೀತಿ ಈ ಸ್ಟೆಪ್ಪನ್ನು ಫಿನಿಶಿಂಗ್ ಮಾಡೋದು ತೋರಿಸ್ತೀನಿ. ಇಲ್ಲಿ ನೋಡಿ ಲಾಸ್ಟಲ್ಲಿ 2 ಬೀಡ್ ಆದಮೇಲೆ ಅಂದರೆ 2 ಕಂಬ ಆದಮೇಲೆ ಸಿಂಗಲ್ ಕ್ರೋಶೆಯಿಂದ ಆರ್ಚನ್ನ ಫಿಕ್ಸ್ ಮಾಡಿದೆ. ಅದಾದಮೇಲೆ ನೆಕ್ಸ್ಟ್ ಬೀಡ್ ಆದಮೇಲೆ ಇರೋ ಗ್ಯಾಪಲ್ಲಿ ಸಿಂಗಲ್ ಕ್ರೋಶೆ ಮತ್ತು ಲಾಸ್ಟ್ ಬೀಡ್ ಆದಮೇಲೆ ಇರೋ ಗ್ಯಾಪಲ್ಲಿ ಸಿಂಗಲ್ ಕ್ರೋಶೆ. ಸೇಮ್ ಆ್ಯಸ್ ಸ್ಟಾರ್ಟಿಂಗ್, ನಾನು ಸ್ಟಾರ್ಟಿಂಗ್ ಕೂಡ 2 ಬೀಡನ್ನ ಸಿಂಗಲ್ ಕ್ರೋಶೆ ಮಾಡಿಕೊಂಡು ಆಮೇಲೆ ಆರ್ಚ್ ಮಾಡಿದೆ ಅಲ್ವಾ. ಎಂಡ್ ಮಾಡಬೇಕಾದ್ರೆ ಕೂಡ ಇದೇ ರೀತಿ ಎಂಡ್ ಮಾಡಬೇಕು. ಈಗ ದಾರನ ಟ್ರಿಮ್ ಮಾಡಿ ನೀಡಲ್ ಮೇಲಿರೋ ಲೂಪನ್ನು ಪುಲ್ ಮಾಡ್ತೀನಿ. ಸೊ ಈ ರೀತಿ ಆರ್ಚ್ ಬರುತ್ತೆ. ಬೇಕಾದರೆ ನೀವು ಈ ಪಾಯಿಂಟಲ್ಲೇ ಡಿಸೈನ್ನ ಎಂಡ್ ಮಾಡ್ಬೋದು. ನಾನು ಇಲ್ಲಿ ಬೀಡೆಡ್ ಟ್ಯಾಸಲ್ನ ವರ್ಕ್ ಮಾಡ್ತಾ ಇದ್ದೀನಿ. ಸೊ ಬೀಡೆಡ್ ಟ್ಯಾಸಲ್ ಮಾಡೋದಕ್ಕೆ ಯಾವುದಾದ್ರೂ ಬೀಡ್ಸ್ನ ಯೂಸ್ ಮಾಡ್ಬೋದು, ನೀವು ಕ್ರಿಸ್ಟಲ್ಸ್ ಕೂಡ ಯೂಸ್ ಮಾಡ್ಬೋದು, ಅದನ್ನು ಚೆನ್ನಾಗಿ ಕಾಣಿಸುತ್ತೆ. ಇಲ್ಲಿ ಬಿಗ್ ಬೀಡ್ ತೊಗೊಂಡಿದ್ದೀನಿ, ಅದರ ಜೊತೆಗೆ 3 mm ಸೈಜ್ ಇರುವಂಥ ಸ್ಮಾಲ್ ಗೋಲ್ಡ್ ಬೀಡ್ಸ್ ಕೂಡ ಯೂಸ್ ಮಾಡ್ತಾ ಇದ್ದೀನಿ. ನಾರ್ಮಲ್ ಹೆಮ್ಮಿಂಗ್ ನೀಡಲ್ಗೆ ಆರ್ಚ್ ಮ್ಯಾಚಿಂಗ್ ಕಲರ್ ಕಾಟನ್ ಥ್ರೆಡನ್ನು ಹಾಕಿಟ್ಕೊಂಡಿದ್ದೀನಿ. ಸೊ 2 ಆರ್ಚ್ ಮಧ್ಯ ಏನು ಗ್ಯಾಪ್ ಇರುತ್ತೆ ಅಲ್ಲಿ ನಾವು ನೀಡಲ್ನ ಬ್ಯಾಕ್ ಸೈಡಿಂದ ಇನ್ಸರ್ಟ್ ಮಾಡ್ಕೊಬೇಕು. ಬ್ಯಾಕ್ ಸೈಡಿಂದ ಇನ್ಸರ್ಟ್ ಮಾಡಿದಾಗ ಆ ನಾಟ್ ಅನ್ನೋದು ಆರ್ಚ್ ಬ್ಯಾಕ್ ಸೈಡ್ ಪ್ಲೇಸ್ ಆಗುತ್ತೆ. ಸೊ ಫಸ್ಟ್ ಇನ್ಸರ್ಟ್ ಮಾಡಿ ಒಂದು ನಾಟನ್ನು ಅಲ್ಲಿ ಫಿಕ್ಸ್ ಮಾಡ್ತೀನಿ. ಸೊ ಈ ರೀತಿ ನಾಟ್ ಫಿಕ್ಸ್ ಆದಮೇಲೆ ಬೀಡ್ಸ್ನ ಆ್ಯಡ್ ಮಾಡಬೇಕು. ಇಲ್ಲಿ 2 ಸ್ಮಾಲ್ ಬೀಡ್, 1 ಬಿಗ್ ಬೀಡ್ ಮತ್ತು 1 ಸ್ಮಾಲ್ ಬೀಡ್, ಈ ರೀತಿ ಬೀಡ್ಸ್ನ ನೀಡಲಲ್ಲಿ ತೊಗೊಳ್ಬೇಕು. ಸೊ ಈಗೇನು ಮಾಡಬೇಕು, ಕೆಳಗಡೆ 1 ಸ್ಮಾಲ್ ಬೀಡ್ ಏನಿದೆ ಅದನ್ನು ಬಿಟ್ಟು ರಿಮೈನಿಂಗ್ ಬೀಡ್ಸಿಂದ ಮತ್ತೆ ನೀಡಲ್ನ ವಾಪಸ್ ಪಾಸ್ ಮಾಡಬೇಕು. ಅಂದರೆ ಈ ಸ್ಮಾಲ್ ಬೀಡನ್ನ ಬಿಟ್ಬಿಟ್ಟು 1 ಬಿಗ್ ಬೀಡ್ ಮತ್ತು 2 ಸ್ಮಾಲ್ ಬೀಡ್ಸ್ ಇದೆ ಅಲ್ವಾ ಸೊ ಅದರಿಂದ ವಾಪಸ್ ನೀಡಲನ್ನು ಪಾಸ್ ಮಾಡ್ಕೋಬೇಕು. ಸೊ ಪಾಸ್ ಮಾಡಿಕೊಂಡು ದಾರನ ಸ್ವಲ್ಪ ಹೀಗೆ ಇನ್ ಕೇಸ್ ಆ ಕಾಟನ್ ಥ್ರೆಡ್ ಏನಾದ್ರು ಲೂಸ್ ಆಗಿದ್ರೆ ಅದನ್ನು ಕ್ಲೀನಾಗಿ ಟೈಟ್ ಮಾಡ್ಕೊಂಬಿಡಿ. ಸೊ ಈ ರೀತಿ ಹ್ಯಾಂಗಿಂಗ್ ಥರ ಬರುತ್ತೆ ಅದು. ಸೊ ಈಗ ಮತ್ತೆ ನೀಡಲ್ನ ಬ್ಯಾಕ್ ಸೈಡ್ಗೆ ಇನ್ಸರ್ಟ್ ಮಾಡಿಕೊಂಡು ಆರ್ಚನ್ನು ರಿವರ್ಸ್ ಟರ್ನ್ ಮಾಡಿಕೊಂಡು 1-2 ನಾಟ್ ಹಾಕಿಬಿಟ್ಟು ಅಲ್ಲಿ ದಾರನ ಟ್ರಿಮ್ ಮಾಡಿದ್ರೆ ಇದು ಕಂಪ್ಲೀಟ್ ಆಗುತ್ತೆ. ಆ್ಯಂಡ್ ಇಲ್ಲಿ ನಾನು ಆ ಬೀಡೆಡ್ ಹ್ಯಾಂಗಿಂಗ್ ಲೆಂತನ್ನು ಸ್ವಲ್ಪ ಶಾರ್ಟ್ ಲೆಂತಲ್ಲೇ ವರ್ಕ್ ಮಾಡಿದ್ದೀನಿ. ನಿಮ್ಗೆ ಇನ್ ಕೇಸ್ ಸ್ವಲ್ಪ ಉದ್ದ ಬೇಕು ಅನಿಸಿದ್ರೆ ನಾನು ಬಿಗ್ ಬೀಡ್ ಆದಮೇಲೆ ಜಸ್ಟ್ 2 ಸ್ಮಾಲ್ ಬೀಡ್ಸನ್ನು ಆ್ಯಡ್ ಮಾಡಿದ್ದೀನಿ ಅಲ್ವಾ, ಅಲ್ಲಿ ನೀವು ಇನ್ಸ್ಟೆಡ್ ಆಫ್ 2 ಬೀಡ್ಸ್ 3-4 ಈ ರೀತಿ ಆ್ಯಡ್ ಮಾಡಿದಷ್ಟು ಅದರ ಲೆಂತ್ ಕೂಡ ಉದ್ದ ಬರುತ್ತೆ. ಸೊ ಇದೇ ಥರ ಫುಲ್ಲಾಗಿ ಕಂಪ್ಲೀಟ್ ಮಾಡಿ ಫೈನಲ್ ಲುಕ್ ಹೇಗೆ ಕಾಣುತ್ತೆ ತೋರಿಸ್ತೀನಿ. ಆ್ಯಂಡ್ ಕಂಪ್ಲೀಟ್ ಆದಮೇಲೆ ಡಿಸೈನು ಈ ರೀತಿ ಕಾಣಿಸ್ತಾ ಇದೆ. ಸಖತ್ ಈಸಿಯಾಗಿ ವರ್ಕ್ ಮಾಡ್ಬೋದು, ಜೊತೆಗೆ ಟ್ರೆಂಡಿ ಲುಕ್ ಕೂಡ ಕೊಡ್ತಾ ಇದೆ. ಆ್ಯಂಡ್ ಈ ಡಿಸೈನ ಇನ್ನೂ ಸ್ವಲ್ಪ ಗ್ರ್ಯಾಂಡ್ ಲುಕ್
ಮಾಡ್ಕೊಬೇಕು ಅಂದರೆ ಆರ್ಚ್ ಮೇಲೆ ನೀವು ಸ್ಟೋನ್ ಚೈನ್ ಆರ್ ಬಾಲ್ ಚೈನ್ ಈ ರೀತಿ ಸ್ಟಿಕ್ ಮಾಡಿದ್ರೆ ಬ್ರೈಡಲ್ ಲುಕ್ ಕೂಡ ಕೊಡುತ್ತೆ. ಸೊ ನಿಮಗೆ ಈ ಡಿಸೈನ್ ಇಷ್ಟ ಆಗಿದೆ ಅಂತ ಅನ್ಕೊತೀನಿ ಫ್ರೆಂಡ್ಸ್. ಇಷ್ಟ ಆಗಿದ್ರೆ ಪ್ಲೀಸ್ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಇನ್ನೂ ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋ ವೀಡಿಯೋಸ್ನ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅದರ ಜೊತೆಗೆ ಪಕ್ಕದಲ್ಲಿ ಬೆಲ್ ಐಕಾನ್ ಇರುತ್ತೆ, ಅದನ್ನು ಕ್ಲಿಕ್ ಮಾಡಿ ಆಲ್ ಆಪ್ಷನ್ನ ಸೆಲೆಕ್ಟ್ ಮಾಡಿದ್ರೆ ನಾನು ಪ್ರತಿ ಸಲ ವೀಡಿಯೋಸ್ ಅಪ್ಲೋಡ್ ಮಾಡಿದಾಗ ನಿಮಗೆ ನೋಟಿಫಿಕೇಷನ್ಸ್ ಬರುತ್ತೆ. ಸೊ ದಟ್ ನೀವು ನನ್ನ ಯಾವ ವೀಡಿಯೋಸ್ನು ಮಿಸ್ ಮಾಡೋದಿಲ್ಲ. ನೆಕ್ಸ್ಟ್ ಇನ್ನಷ್ಟು ಇಂಟ್ರೆಸ್ಟಿಂಗ್ ಆಗಿರೋ ಹೊಸ ಡಿಸೈನ್ಸ್ ಜೊತೆ ಹೊಸ ವೀಡಿಯೋ ಜೊತೆ ಸಿಗ್ತೀನಿ. ಸಿ ಯು ಸೂನ್. ಅಂಟಿಲ್ ದೆನ್ ಟೇಕ್ ಕೇರ್. ಬಾಯ್.